ತೀರ್ಥ ತಗೊಳ್ಳುವಾಗ ಪುನರ್ಜನ್ಮ ನ ವಿದ್ಯತೆ ಅಂತ ಒಂದು ಹೇಳ್ತೀನಿ. ತೀರ್ಥ ತಗೊಂಡು ಕುಡಿಯೋವಾಗ ಕಡೆ ಒಳಗೆ ಹೇಳೋದು ಪುನರ್ಜನ್ಮ ನ ವಿದ್ಯತೆ ಅಂತ ಕುಡಿತೀವಿ. ಪುನರ್ಜನ್ಮ ಬೇಡ, ಇವ್ರು ಸಂತತಿ ಸಾವಿರವಾಗಲಿ. ಧನ್ಯವಾದಗಳು. ಅವ್ರು ಬಹಳಷ್ಟು ನಮ್ಮ ಬಗ್ಗೆ ಹೇಳಿದ್ರು, ಪುಸ್ತಕದ ಬಗ್ಗೆ ಹೇಳಿದ್ರು, ಸಾಹಿತ್ಯದ ಬಗ್ಗೆ ಹೇಳಿದ್ರು. ನನ್ನ ತಂದೆ ನಾನು ಇವತ್ತು ಏನು ವಯಸ್ಸಿನಲ್ಲಿ ಇದ್ದೀನೋ ಆ ವಯಸ್ಸಿನಲ್ಲಿ ಅವ್ರು ಇರಲಿಲ್ಲ. ನಾನು ನಿಂತಿದ್ದೀನಿ ಇವತ್ತು. ಅದು ಈಗಿನ ಕಾಲದಲ್ಲಿ ಸ್ವಲ್ಪ ಆಯುಷ್ ಜಾಸ್ತಿ ಇರುತ್ತೆ. ಅವಾಗ ತಂದೆ ಕಾಲದಲ್ಲಿ 70, 78 ಅಂತಂದರೆ ಅದನ್ನು ಬಿಡೋಣ. ಈಗ ಅಧ್ಯಕ್ಷರು ಅಂತ ಇದೆ. ಈ ಅಧ್ಯಕ್ಷರು ಅನ್ನೋವಾಗ ಏನಾಗುತ್ತೆ ಅಂದರೆ, ನಮ್ಮ ತಂದೆ ಒಂದು ಗಾದೆ ಬರ್ತಿದ್ದಾರೆ, ಯಜಮಾನ ಪಶು ಸಮಾನ ಅಂತ. ಹಾಗೆ ಅಧ್ಯಕ್ಷರು ಪಾಪ ಅವ್ರ ಕಡೆಯವ್ರಿಗೂ ಕೂತಿರ್ಬೇಕು, ಕಡೆ ಇವರೆಲ್ಲ ಮಾತಾಡ್ತಿರ್ತಾರೆ, ಈ ಥರ ಇರುತ್ತೆ. ಆದರೆ ನಮ್ಮ ವಿಶ್ವೇಶ್ವರ ಭಟ್ಗೆ ವಿಷಯ ಚೆನ್ನಾಗಿರುತ್ತೆ. ಯಾಕೆಂದರೆ ವಿಶ್ವವಾಣಿ ಓದಿದವ್ರಿಗೆ ಗೊತ್ತಾಗುತ್ತೆ, ಇಲ್ಲಿ ಅಲ್ಲಿರುತ್ತೆ. ನಾವು ಕಣ್ಣು ಕಾಣದೇ ಇದ್ರೂ ಕವಿ ಕಂಡ ಅಂತ ಅಂತಿದೆ. ಹಾಗೆ ಅವರಿಗೆ ಅದೆಲ್ಲ ಕಂಡಿರುತ್ತೆ. ಈಗ ಅಧ್ಯಕ್ಷರ ಭಾಷಣ ಅಂತಿದೆ. ನಾನು ಶ್ರೀ ವಿಶ್ವೇಶ್ವರ ಭಟ್ ಅವ್ರನ್ನ ಆಹ್ವಾನಿಸ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯರೇ, ಸಾಹಿತ್ಯಾಸಕ್ತರೇ, ನಾನು ಈ ಸಭಾಂಗಣದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀನಿ. ನನ್ನದೇ ಸುಮಾರು 75 ಕೃತಿಗಳನ್ನು ಈ ಸಭಾಂಗಣದಲ್ಲೇ ಬಿಡುಗಡೆಯಾಗಿದೆ. ಆದರೆ ಇವತ್ತಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆ ಎಲ್ಲ ಕಾರ್ಯಕ್ರಮಗಳಿಗಿಂತ ಭಿನ್ನವಾದಂಥದ್ದು ಮತ್ತು ನನಗೆ ನೆನಪಿನಲ್ಲಿ ಇರುವಂಥದ್ದು. ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಭತ್ತೆ ಇದ್ದಿದ್ರೆ ಬಹುಶಃ ಜಾಸ್ತಿ ಭತ್ತೆ ಇವತ್ತೇ ಸಿಗ್ತಿತ್ತು ಅಂತ. ಯಾಕಂದ್ರೆ 4.5 kg ಇತ್ತು ಅಂತ ಪುಸ್ತಕ. ಗೋರುಚಿ ಅವರಿಗೆ ಅದನ್ನು ಎತ್ಕೊಳ್ಳಿಕ್ಕಾಗಲಿಲ್ಲ. ನಾವಿಬ್ಬರೂ ಸೇರಿ ಅದನ್ನ ಬಿಡುಗಡೆ ಮಾಡಿದ್ವಿ. ಬಹಳ ಅಪರೂಪದ ಕಾರ್ಯಕ್ರಮ. ನನಗೆ ಶ್ರೀನಿವಾಸನ್ ಅವರು ಮತ್ತು ಪಟಾಭಿ ಅವರು ಬಂದು ಈ ಪುಸ್ತಕದ ಬಗ್ಗೆ, ನಿಘಂಟಿನ ಬಗ್ಗೆ ಹೇಳಿದಾಗ, ಇಷ್ಟು ವರ್ಷ ಇದು ಒಂದು ಕತ್ತಲಲ್ಲಿತ್ತಲ್ಲ, ಇದು ಅದರ ಬಗ್ಗೆ ಬಹಳ ಬೇಸರನೂ ಆಯಿತು, ಹಾಗೆ ಸಂತೋಷನೂ ಆಯಿತು ಅಂತ ಒಂದು ಅದ್ಭುತವಾದಂಥ ಒಂದು ಕೃತಿ ಬೆಳಕು ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಸಂತೋಷವೂ ಕೂಡ ಆಯಿತು. ನಾನು ಸುಮ್ಮನೆ ಗೌರುಚ ಅವರು ಮಾತನಾಡಿದ ನಂತರ ಸೋಮೇಶ್ವರ್ ಅವರು ಮಾತಾಡಿದ, ನಾನು ಮತ್ತು ಆರತಿ ಮಾತಾಡ್ತಾ ಇದ್ವಿ. ಈ ಕೃತಿಯ ಬಗ್ಗೆ ಮಾತಾಡಲಿಕ್ಕೆ ಹೆಚ್ಚಿಗೆ ಏನೂ ಅವರು ಉಳಿಸಿರಲ್ಲ. ಅವರು ಇಬ್ಬರು ಕೂಡ ಎಲ್ಲ ಸಮಗ್ರವಾಗಿ ವಿಷಯವನ್ನ ಸ್ಪರ್ಶ ಮಾಡಿದ್ದಾರೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಗ್ರಂಥವನ್ನ ನಾನು ಹೇಗೆ ಇದನ್ನ ಸರಳೀಕರಿಸಬಹುದು ಅಥವಾ ಅದನ್ನ ಇನ್ನೊಂದಕ್ಕೆ ಹೋಲಿಸಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಈ ಕೃತಿಯಲ್ಲಿ ಸುಮಾರು 8 ಪುಟದ ಒಂದು ಮುನ್ನುಡಿಯನ್ನ ಬರೆದಿದ್ದೀನಿ. ಅದರಲ್ಲಿ ಒಂದು ಕಡೆಗೆ ಒಂದು ಹೋಲಿಕೆ ಇದೆ. ಏನು ಅಂತಂದ್ರೆ, ಭಾಷೆ ಅಂತಂದ್ರೆ ನದಿ ಇದ್ದ ಹಾಗೆ, ನಿಘಂಟು ಅಂತಂದ್ರೆ ಅಣೆ ಕಟ್ಟಿದ್ದ ಹಾಗೆ ಅಂತ. ಭಾಷೆ ನಾವು ಮಾತನಾಡ್ತಾ ಇರುವಾಗ ಎಲ್ಲವನ್ನು ಕೂಡ ಒಳಗೊಳ್ತಾ ಹೋಗುತ್ತೆ. ನದಿ ಕೂಡ ತಾನು ಹರಿಯುವಾಗ ತನ್ನ ಜೊತೆಗೆ ಸಿಕ್ಕಂತ ಎಲ್ಲ ವಸ್ತುಗಳನ್ನು ಕೂಡ ಅದು ಸೇರಿಸಿಕೊಂಡು ಹರಿತಾ ಇರುತ್ತೆ. ಅವೆಲ್ಲವನ್ನ
ಒಂದು ಕಡೆಗೆ ನಿಲ್ಲಿಸುವಂಥದ್ದು ಅಣೆಕಟ್ಟು. ಹೀಗಾಗಿ ನನಗೆ ಟಿ.ಕೆ. ಅನಂತನಾರಾಯಣ ಅವರು ಒಂದು ಬಹಳ ದೊಡ್ಡ ಅಣೆಕಟ್ಟನ್ನು ಕಟ್ಟಿದಂಥ ಒಬ್ಬ ನಿರ್ಮಾತೃರಾಗಿ ನನಗೆ ಕಂಡರು. ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿಬಹುದು. ಇಂಥ ಅದ್ಭುತವಾದಂತಹ ಒಂದು ಕೆಲಸ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದರು. ಸಾಮಾನ್ಯವಾಗಿ ನಾವು ಒಂದು 100 ವರ್ಷ ಯಾರೂ ಮಾಡದೇ ಇರುವಂತಹ ಒಂದು ದೊಡ್ಡ ಕೆಲಸವನ್ನ ಮಾಡಿದವ್ರನ್ನ ನಾವು ಯುಗ ಪುರುಷ ಅಂತ ಕರೀತೀವಿ. ಆ ರೀತಿಯಾಗಿ ನಾವು ಒಬ್ಬ ಯುಗ ಪುರುಷ ಅಂತ ಕರೆಯೋದಾದ್ರೆ ಅದು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದರು. ನಮ್ಮ ಮುಂದೆ ಈ ಶಬ್ದಗಳ ಅಣೆಕಟ್ಟನ್ನು ಕಟ್ಟದಂತಹ ಅನಂತನಾರಾಯಣ ಅವರು ಕೂಡ ಅಂತ ಒಬ್ಬ ಯುಗ ಪುರುಷರು. ನನಗೆ ವಿಶ್ವೇಶ್ವರಯ್ಯನವರ ಕೆಲಸ ಮತ್ತು ಅನಂತನಾರಾಯಣ ಅವರ ಕೆಲಸದಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಅದೆರಡೂ ಕೂಡ ಅಷ್ಟೇ ಮಹತ್ವವಾದಂತಹ ಒಂದು ಕೆಲಸ. ಕನ್ನಂಬಾಡಿ ಅಣೆಕಟ್ಟಿನಿಂದ ಇವತ್ತಿನ ತನಕನೂ ಕೂಡ ನಾವು ಪ್ರಯೋಜನವನ್ನು ಪಡಿತಾ ಇದ್ರೆ, ಭಾಷೆ ಇರುವ ತನಕ, ಅಕ್ಷರ ಇರುವ ತನಕ. ಅಕ್ಷರ ಅಂತಂದ್ರೆ ಕ್ಷರವಿಲ್ಲದ್ದು ಅಂತ, ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲದ್ದು ಅಕ್ಷರ. ಅಂದರೆ ಅನಂತನಾರಾಯಣ ಅವರು ಮಾಡಿದಂತ ಈ ಅಕ್ಷರ ಸೇವೆ ಅದು ಶಾಶ್ವತವಾದದ್ದು. ನಿಮಗೆ ಕನ್ನಂಬಾಡಿ ಅಣೆಕಟ್ಟಾದರೂ ಕೂಡ ಒಂದು ದಿವಸ ಬಿರುಕು ಬಂದು ಹೊರಟೋಗ್ಬಿಡ್ಬೋದು. ಆದರೆ ಈ ಕೆಲಸ ಮಾತ್ರ ಶಾಶ್ವತವಾಗಿ ಇರುವಂಥದ್ದು. ಹೀಗಾಗಿ ಅದಕ್ಕಿಂತ ಮಿಗಿಲಾದಂತಹ ಒಂದು ದೊಡ್ಡ ಸೇವೆ ಅಕ್ಷರ ಸೇವೆ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಅಂತ. ಅವರು 46 ವರ್ಷಗಳ ಕಾಲ ಈ ಕೃತಿಯನ್ನ ಬರೆದಿದ್ದು, ಅವರು ತೀರ್ಕೊಂಡು 43 ವರ್ಷಗಳ ನಂತರ ಈ ಕೃತಿ ಬರ್ತಾ ಇರುವಂಥದ್ದು ನನಗೆ ಇಲ್ಲೊಂದು ವಿಸ್ಮಯ ಕಾಣ್ತಾ ಇದೆ ಅಂತ. ನೀವು ಎಷ್ಟು ಜನ ಇಲ್ಲಿದ್ದವರು ಪಿ.ವಿ. ಕಾಣೆಯವರ ಹೆಸರನ್ನು ಕೇಳಿದ್ದೀರೋ ನನಗೂ ಗೊತ್ತಿಲ್ಲ. ಪಾಂಡುರಂಗ ವಾಮನ ಕಾಣೆ ಅಂತ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು, ಶ್ರೇಷ್ಠ ವಕೀಲರು ಕೂಡ ಆಗಿದ್ರು ಅವರು. ಪಾಂಡುರಂಗ ವಾಮನ ಕಾಣೆ ಅಂತವರ ಹೆಸರು. ಅದರ ಪ್ರಾಯಶಃ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿತ್ತು ಅನ್ನುವಂಥದ್ದು ಕೂಡ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. 1963ರಲ್ಲಿ ಪಿ.ವಿ. ಕಾಣೆಯವರಿಗೆ, ಪಾಂಡುರಂಗ ವಾಮನ ಕಾಣೆಯವರಿಗೆ ಭಾರತ ರತ್ನ ಪ್ರಶಸ್ತಿಯು ಕೂಡ ಬಂದಿದೆ. ಅವರು 5 ವಾಲ್ಯೂಮ್ಗಳಲ್ಲಿ ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಬಹಳ ಬೃಹತ್ತಾದಂಥ ಒಂದು ಗ್ರಂಥ ಅದು. ಒಂದೊಂದು ವಾಲ್ಯೂಮ್ ಇಷ್ಟೇ ಇದೆ, ಸುಮಾರು 1000 ಪುಟಗಳಿರುವಂತಹ ಒಂದು ಗ್ರಂಥ. ಅವರು ಆ 5 ವಾಲ್ಯೂಮ್ ಇರುವಂತಹ ಧರ್ಮಶಾಸ್ತ್ರವನ್ನು ಬರೀಲಿಕ್ಕೆ ಸುಮಾರು 41 ವರ್ಷವನ್ನು ತಗೊಂಡಿರುವಂಥವ್ರು. ಅವರು ನೆಹರುಗೆ ಬಹಳ ಆತ್ಮೀಯರಾಗಿದ್ದರು. ನೆಹರು ಅವರು ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡುವಾಗ ಪಿ.ವಿ. ಕಾಣೆಯವರೇ ಅವರಿಗೆ ಅದನ್ನು ಬರ್ಕೊಡ್ತಾ ಇದ್ರು. ಯಾವುದೇ ಒಂದು ಸಂಸ್ಕೃತ ಶಬ್ದ ಅರ್ಥ ಆಗಲಿಲ್ಲ ಅಂದ್ರೆ, ಶ್ಲೋಕ ಅರ್ಥ ಆಗಲಿಲ್ಲ ಅಂತಂದ್ರೆ ನೆಹರು ಅವರು ಕಾಣೆಯವರ ಹತ್ರ ಕೇಳ್ತಾ ಇದ್ರು. ಕಾಣೆಯವರಿಗೆ 3ನೇ ಸಲ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿದಾಗ ಅವರು ಒಪ್ಕೊಳ್ಳಿಲ್ಲ ಅವರು. ಆದರೆ ನೆಹರು ಅವರು 1964ರಲ್ಲಿ ತೀರ್ಕೊಳ್ತಾರೆ. ಇವರಿಗೆ ಅದಕ್ಕಿಂತ 1 ವರ್ಷ ಮುಂಚೆ ಭಾರತ ರತ್ನ ಪ್ರಶಸ್ತಿ ಸಿಗತ್ತೆ. ಬಹಳ ಒತ್ತಾಯ ಮಾಡಿ ಅವರನ್ನು ಒಪ್ಪಿಸಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. 64ರಲ್ಲಿ ನೆಹರು ತೀರ್ಕೊಂಡ ನಂತರ ಶಾರದಾ ಪ್ರಸಾದ್ ಅವರು, ಕನ್ನಡಿಗರು, ಅವರು ಒಂದು ಪುಸ್ತಕವನ್ನು ತರಬೇಕು, ನೆಹರು ಅವರ ಹೆಸರಿನಲ್ಲಿ ಒಂದು ಪುಸ್ತಕವನ್ನು ತರಬೇಕು ಅಂತ ಹೇಳಿ ಹೋಗ್ತಾರೆ. ಆಗ ಕಾಣೆಯವರ ಹತ್ರ ಬರುತ್ತಾರೆ, ನಾವು ಎಲ್ಲ ನೆಹರು ಅವರ ಆತ್ಮೀಯರಿಂದ ಒಂದು ಪುಸ್ತಕವನ್ನು ಬರೆಸ್ತಾ ಇದ್ದೇವೆ, ನಿಮ್ಮ ಲೇಖನವು ಕೂಡ ಇರಬೇಕು ಅಂತ ಹೇಳ್ತಾರೆ. ಆಗ ಕಾಣೆಯವರು ಹೇಳ್ತಾರೆ, ನಾನು 41 ವರ್ಷಗಳಿಂದ ಒಂದು ಪುಸ್ತಕವನ್ನು ಬರೀತಾ ಇದ್ದೇನೆ, ಈಗಾಗಲೇ 11 ಸಲ ಅದರ ಪ್ರೂಫ್ ರೀಡಿಂಗ್ ಮಾಡಿದ್ದೇನೆ, ಈಗ 12ನೇ ಸಲ ಪ್ರೂಫ್ ರೀಡಿಂಗ್ ನಡೀತಾ ಇದೆ. ನಾನು ಏನಾದರೂ ನೆಹರು ಅವರ ಬಗ್ಗೆ ಲೇಖನವನ್ನು ಬರೀಲಿಕ್ಕೆ ನಾನು ಆರಂಭ ಮಾಡಿದ್ರೆ ನನಗೆ 2 ಅಥವಾ 3 ತಿಂಗಳ ಕಾಲ ಬೇಕಾಗತ್ತೆ. ಅಲ್ಲಿ ತನಕ ನಾನು ನನ್ನ ಯೋಚನೆಯಿಂದ ವಿಚಲಿತನಾಗ್ತೇನೆ.
ಮತ್ತು ನನ್ನ ಕೆಲಸಕ್ಕೆ ಅಡ್ಡಿಯಾಗತ್ತೆ. ನನಗೆ ನೆಹರು ನನಗೆ ತುಂಬಾ ಆತ್ಮೀಯರು, ಸುಮಾರು 40 ವರ್ಷಗಳ ಒಡನಾಟ ನಮ್ಮಿಬ್ಬರದ್ದು ಕೂಡ. ಆದರೆ ನಾನು ಲೇಖನವನ್ನು ಬರೀದೇ ಹೋದ್ರೆ ನೆಹರು ಅವರಿಗೆ ಅರ್ಥ ಆಗತ್ತೆ ಅಂತ, ನಾನು ಯಾಕೆ ಈ ಲೇಖನವನ್ನು ಬರೆದಿಲ್ಲ ಅನ್ನೋದು ನನಗೆ ಅರ್ಥ ಆಗತ್ತೆ, ಅವ್ರು ತಪ್ಪು ತಿಳ್ಕೊಳ್ಳಲ್ಲ. ಆದರೆ ನಾನು ನೆಹರು ಅವರ ಬಗ್ಗೆ ಲೇಖನವನ್ನು ಬರೆಯೋದಿಲ್ಲ ಅಂತ ಹೇಳ್ತಾರೆ. 12ನೇ ಸಲ ಪ್ರೂಫ್ ರೀಡಿಂಗ್ ಅನ್ನ ಮಾಡಿ ನಂತರ ಆ ಪುಸ್ತಕವನ್ನ ಅವರು ಪ್ರಕಟಣೆಯನ್ನ ಮಾಡ್ತಾರೆ. 41 ವರ್ಷಗಳ ಒಂದು ತಪಸ್ಸು. ನನಗೆ ಅನಂತನಾರಾಯಣ ಅವರ 46 ವರ್ಷಗಳ ಈ ಅವಿರತವಾದಂತಹ ಒಂದು ಹೋರಾಟ, ಶ್ರದ್ಧೆ, ಕಳಕಳಿ, ತನ್ಮಯತೆ ಈ ಕೃತಿಯಲ್ಲಿ ಕಾಣ್ತಾ ಇದೆ ಅಂತ. ಕಾಣೆಯವರ ಆ ಒಂದು ಕೆಲಸ ಎಂತ ಒಂದು ಅಮೋಘವಾದಂತಹ ಒಂದು ಕೆಲಸವು, ನಾವೆಲ್ಲರೂ ಕೂಡ ಅಭಿಮಾನ ಪಡುವಂತ ಒಂದು ಕೆಲಸವು. ನಾನು ಹೆಗ್ಗೋಡಿಗೆ ಹೋದಾಗ ಸುಬ್ಬಣ್ಣ ಅವರು ಹೇಳಿದರು, ನೀವು ಈ ಪುಸ್ತಕವನ್ನು ನೋಡಿದ್ದೀರಾ ಅಂತ ಕೇಳಿದರು. ನಾನು ಈ ಪುಸ್ತಕವನ್ನು ನೋಡಿದ್ದೇನೆ ಅಂತ ಅಷ್ಟೇ ಹೇಳಿದೆ. ಒಂದ್ಸಲ ಮುಟ್ಟುಬಿಡಿ ಅಂತ ಹೇಳಿದ್ರು. ನಾನು ಈ ಪುಸ್ತಕವನ್ನು ಒಂದ್ಸಲ ಮುಟ್ಟಿ ಅಂತ ಹೇಳಿದ್ರು. ಇವತ್ತಿಗೂ ನೀವು ನಿನಾಜಂ ಲೈಬ್ರರಿಗೆ ಹೋದ್ರೆ ಆ ಪುಸ್ತಕ ಇದೆ, ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅನ್ನುವಂಥ ಒಂದು ಪುಸ್ತಕ ಇದೆ. ಅದಾದ ನಂತರ ಪುಣೆಯಲ್ಲಿ ಇರುವಂತಹ ಅವರ ಮನೆಗೆ ನಾನು 2 ವರ್ಷಗಳ ಹಿಂದೆ ಹೋಗಿ ಆ ಪುಸ್ತಕವನ್ನು ನೋಡ್ಲಿಕ್ಕೆ ಅಂತಾನೆ ಹೋಗಿದ್ದೆ. ನಾನು ಆ ಧರ್ಮಶಾಸ್ತ್ರ ಪುಸ್ತಕವನ್ನು ನೋಡಿ ಆ ಪುಸ್ತಕದ ಜೊತೆಗೆ ಸುಮಾರು 2 ಗಂಟೆಗಳ ಕಾಲ ಇದ್ದು ವಾಪಸ್ ಬಂದೆ ಅಂತ. ನನಗೆ ಶ್ರೀನಿವಾಸನ್ ಅವರು ಮತ್ತು ಪಟ್ಟಾಭಿರಾಮನ್ ಅವರು ನನಗೆ ಈ ಪುಸ್ತಕವನ್ನು ಕೊಟ್ಟಾಗ ಅಕ್ಷರಶಃ ನನಗೆ ಕಣ್ಣಲ್ಲಿ ನೀರು ಬಂತು ಅಂತ, ನಾನು ಮಾತಾಡ್ಲಿಕ್ಕೆ ಆಗಲಿಲ್ಲ. ಎಂತ ಒಂದು ಅದ್ಭುತವಾದಂತಹ ಒಂದು ಕನ್ನಡ ಸೇವೆ. ಕಿಟೆಲ್ 70,000 ಪದಗಳನ್ನು ಆಯ್ಕೆ ಮಾಡಿದರೆ ಇವರು 1,25,000 ಪದಗಳನ್ನು ಈ ಗ್ರಂಥದಲ್ಲಿ ಇಟ್ಟಿದ್ದಾರೆ. ನಾನು ಕಿಟೆಲ್ನನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಜರ್ಮನಿಯಿಂದ ಬಂದಂತ ಒಬ್ಬ ಪಾದ್ರಿ, ಧರ್ಮ ಪ್ರಚಾರಕ್ಕೆ ಬಂದಂತ ಒಬ್ಬ ಪಾದ್ರಿ ಮಂಗಳೂರಿನಲ್ಲಿ ಬಂದು ಕನ್ನಡವನ್ನ ಕಲಿತು, ಅವನಿಗೆ ಗೊತ್ತಿದ್ದದ್ದು ಜರ್ಮನ್ ಭಾಷೆ ಬಿಟ್ಟರೆ ಮತ್ತೇನೂ ಬರ್ತಾ ಇರಲಿಲ್ಲ. ಕನ್ನಡವನ್ನ ಕಲಿತು ಸುಮಾರು 21,000 ಹಳ್ಳಿಗಳಿಗೆ ಕಾಲ್ನಡಿಗೆಯಲ್ಲಿ, ಕತ್ತೆ ಮೇಲೆ, ಕುದುರೆ ಮೇಲೆ, ಒಂಟೆ ಮೇಲೆ, ದೋಣಿ ಮೇಲೆ ಸವಾರಿ ಮಾಡಿ ಕಂಡವ್ರನ್ನ ಮಾತಾಡಿಸಿ ಈ ಪದದ ಅರ್ಥ ಏನು ಅಂತ ಕೇಳಿಕೊಂಡು, ಈ ಗಾದೆಗಳ ಅರ್ಥ ಏನು ಅಂತ ತಿಳ್ಕೊಂಡು ಸುಮಾರು 70,000 ಕನ್ನಡ ಪದಗಳಿಗೆ ಅರ್ಥವನ್ನ ಕೊಟ್ಟನಲ್ಲ ಅವನು. ನಾವು ಕನ್ನಡಿಗರು ನಾವೇನ್ ಕೊಟ್ಟಿದ್ದೀವಿ ಅಂತ ಭಾಷೆಗೆ. ಜರ್ಮನ್ನಿಂದ ಬಂದಂತ ಒಬ್ಬ ಪಾದ್ರಿ, ನೀವು ಅವ್ರನ್ನ ನೋಡ್ಬೇಕು ಅಂತ, ಅವರ ಜೀವನ ಚರಿತ್ರೆಯನ್ನು ಓದಬೇಕು. ಅವರು ಜರ್ಮನಿಯಿಂದ ಒಂದು ಪತ್ರವನ್ನು ಬರೆದ್ರೆ ಇಲ್ಲ ತಲುಪಲಿಕ್ಕೆ 4 ತಿಂಗಳಾಗ್ತಾ ಇತ್ತು. ಈ ಡಿಕ್ಷನರಿಯನ್ನು ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಬಾಸಲ್ ಮಿಷನ್ ಅವರು ಜರ್ಮನ್ ನಲ್ಲಿದ್ದವರು ಅವರಿಗೆ ವಾರ್ನಿಂಗ್ ಮಾಡ್ತಾರೆ, ಎಚ್ಚರಿಕೆಯನ್ನು ಕೊಡ್ತಾರೆ. ನಾವು ನಿಮ್ಮನ್ನ ಅಲ್ಲಿಗೆ ಕಳಿಸಿಕೊಟ್ಟಿರುವಂತದ್ದು ಧರ್ಮ ಪ್ರಚಾರಕ್ಕಾಗಿ, ನೀನು ಅಲ್ಲಿ ಹೋಗಿ ಭಾಷೆ ಬಗ್ಗೆ ನೀನು ಪುಸ್ತಕವನ್ನು ಬರೀತಾ ಇದೀಯಾ ಅಂತ ಹೇಳಿ ಅವರು ವಾಪಸ್ ಕಳಿಸ್ಕೊಡ್ತಾರೆ ಅವರನ್ನು. 4 ವರ್ಷ ಅವರು ಜರ್ಮನಿಯಲ್ಲಿ ಇರ್ತಾರೆ. ಅಲ್ಲಿ ಕಂಡ ಪಾದ್ರಿಗಳ ಕಾಲನ್ನು ಹಿಡಿದು, ನಾನು ಈಗಾಗಲೇ ಕೆಲವು ಶಬ್ದಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ, ದಯವಿಟ್ಟು ನನಗೆ ಅವಕಾಶ ಕೊಡಿ. ನಂತರ ಅವರು ಕಳಿಸ್ಕೊಡ್ತಾರೆ. 4 ವರ್ಷದ ನಂತರ ಮತ್ತೆ ಕಳಿಸ್ಕೊಡ್ತಾರೆ. 4 ವರ್ಷದ ನಂತರ ಮತ್ತೆ ಇವರು ಕನ್ನಡದ ಶಬ್ದವನ್ನ, ಹುಡುಕಾಟವನ್ನ, ಅನ್ವೇಷಣೆಯನ್ನು ಶುರು ಮಾಡ್ತಾರೆ. ಮತ್ತೆ ಈ ಮಧ್ಯದಲ್ಲಿ ಅವರ ಹೆಂಡತಿ ತೀರ್ಕೊಳ್ತಾರೆ. ಹೆಂಡತಿ ತೀರ್ಕೊಂಡಂತ ವಿಷಯ ಅವರಿಗೆ 4 ತಿಂಗಳ ನಂತರ ಗೊತ್ತಾಗುತ್ತೆ. ನಂತರ ಮತ್ತೆ ವಾಪಸ್ ಅವರು ಜರ್ಮನಿಗೆ ಹೋಗಿ ಬರ್ತಾರೆ. ಅದಾದ ನಂತರ ಅವರು 1834ರಲ್ಲಿ ಅವರು ಹುಟ್ಟಿದ್ದು, ತೀರ್ಕೊಂಡಿದ್ದು 1903ರಲ್ಲಿ. ಸುಮಾರು ಒಂದು 71 ವರ್ಷ ಅವರು ಬದುಕಿದ್ದು. ಆ ಮನುಷ್ಯ ಕೊನೆಯ ತನಕನೂ ಕೂಡ ಬಿಡದೆ ಕನ್ನಡದ ನಿಘಂಟನ್ನ ನಮಗೆ ಕೊಡ್ತಾರೆ. ನಾನು
ಜರ್ಮನಿಯ ಟ್ಯೂಬಿಂಗನ್ ಅನ್ನುವಂಥ ಒಂದು ಊರಿಗೆ ಹೋಗಿದ್ದೆ ಅಂತ ಹಿಂದಿನ ವರ್ಷ. ಕಿಟೆಲನ ಸಮಾಧಿಯನ್ನು ನೋಡಬೇಕು ಅಂತಲೇ ನಾನು ಹೋಗಿದ್ದೆ. ಆ ಟ್ಯೂಬಿಂಗನ್ನಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ. ಆ ವಿಶ್ವವಿದ್ಯಾಲಯದಲ್ಲಿ ಅವರ ಹಸ್ತಪ್ರತಿಯನ್ನ, ಇಡೀ ಹೇಗೆ ಅನಂತ ನಾರಾಯಣ ಅವರು ಹೇಗೆ ಹಸ್ತಪ್ರತಿಯನ್ನ ಬರೆದಿಟ್ಟಿದಾರಲ್ಲ ಅದೇ ರೀತಿಯಾದಂತಹ ಹಸ್ತಪ್ರತಿಯನ್ನ ಈ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಲ್ಲಿ ನಿಮಗೆ 2 ಮಾಳಿಗೆಯ ಕೆಳಗಡೆ, ನೆಲಮಾಳಿಗೆಯಿಂದ 2 ಮಾಳಿಗೆಯ ಕೆಳಗಡೆಗೆ ಭದ್ರವಾಗಿ ಲಾಕರ್ನಲ್ಲಿ 24 ಗಂಟೆಯೂ ಕೂಡ ಈ ಏನು ಎಲೆಕ್ಟ್ರಿಕ್ ಬಲ್ಬ್ ಅಂದ್ರೆ ಮಾಯಿಶ್ಚರ್ ಆಗಬಾರದು, ಯಾವುದೇ ಕಾರಣದಲ್ಲಿ ಮಾಯಿಶ್ಚರ್ ಆಗಿ ಹಾಳಾಗಬಾರದು ಅನ್ನುವಂಥ ಕಾರಣದಿಂದ ಅದನ್ನ ಒಂದು ರೀತಿ ಈ ಕೊಹಿನೂರು ವಜ್ರವನ್ನ ಹೇಗೆ ಇಟ್ಟಿದ್ದಾರೋ ಆ ರೀತಿಯಾಗಿ ಅಷ್ಟು ಭದ್ರತೆಯಲ್ಲಿ ಆ ಪುಸ್ತಕವನ್ನು ಇಟ್ಟಿದ್ದಾರೆ. ನಾನು ಅದನ್ನ ನೋಡ್ಲಿಕ್ಕೆ ಅಂತ ಹೇಳಿ 2 ದಿವಸ ನಾನು ಎಕ್ಸ್ಟೆಂಡ್ ಮಾಡಬೇಕಾಯ್ತು ಅಂತ. ಯಾಕೆಂತಂದ್ರೆ ಅದನ್ನ ತಕ್ಷಣ ಅಲ್ಲಿ ಕೊಡಲ್ಲ, ನೋಡ್ಲಿಕ್ಕೆ ಆಗಲ್ಲ ಅಂತ. ಮುಂಚೆನೆ ಅವರಿಗೆ ಪರ್ಮಿಷನ್ ತಗೊಂಡು ಆ ಪುಸ್ತಕವನ್ನ ನೋಡಿ ಬಂದೆ. ಆಶ್ಚರ್ಯ ಅಂತಂದ್ರೆ ಆ ಗ್ರಂಥ ಕಾರ್ಯವನ್ನು ಮಾಡುವಾಗ, ನಿಘಂಟಿನ ಗ್ರಂಥ ಕಾರ್ಯವನ್ನು ಮುಗಿಸುವ ಹೊತ್ತಿಗೆ ಕಿಟ್ಟೆಲ್ ಅವರಿಗೆ ದೃಷ್ಟಿಹೀನವಾಗಿತ್ತು ಅಂತ, ಕಾಣ್ತಾನೆ ಇರಲಿಲ್ಲ ಅಂತ. ಭಾರತದಿಂದ ಅದು ಮುದ್ರಣವಾಗಿ ಜರ್ಮನಿಗೆ ಬರುವ ಹೊತ್ತಿಗೆ, ಆ ಟ್ಯೂಬಿಂಗನ್ ಊರಿಗೆ ಬರುವ ಹೊತ್ತಿಗೆ ಅವರಿಗೆ ಕಣ್ಣು ಕಾಣ್ತಾ ಇರಲಿಲ್ಲ. ಅವರು ಕೂಡ ಆ ಪುಸ್ತಕವನ್ನು ನೋಡಿ ಸ್ಪರ್ಶ ಮಾಡಿ ಅವರು ಕಣ್ಣು ತುಂಬಿಸಿಕೊಂಡ್ರು, ಸಮಾಧಾನವನ್ನು ಪಡ್ಕೊಂಡ್ರು ಅಂತ. ನನಗೆ ಈ ಪುಸ್ತಕ ಬಿಡುಗಡೆ ಆದಾಗಲೂ ಕೂಡ ಹಾಗೆ ಆಯಿತು ಅಂತ. ನೋಡಿ, ಅನಂತ ನಾರಾಯಣ ಅವರು 46 ವರ್ಷಗಳ ಕಾಲ ಮಾಡಿದಂತ ತಪಸ್ಸನ್ನ ಬಹುಶಃ ಅವರು ಮೇಲ್ಗಡೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಕಿಟ್ಟೆಲ್ ಯಾವ ರೀತಿಯಾಗಿ ತಾನು ಮಾಡಿದ ಕೃತಿಯನ್ನ ಹೇಗೆ ಅವನಿಗೆ ನೋಡ್ಲಿಕ್ಕೆ ಆಗ್ಲಿಲ್ವೋ ಅದೇ ರೀತಿಯಾಗಿ ಅನಂತ ನಾರಾಯಣ ಅವರಿಗೂ ಕೂಡ ನೋಡಿ ಅವರ ಜೀವಿತ ಕಾಲದಲ್ಲಿ ಅವರಿಗೆ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅಂತ. ಆರತಿ ತುಂಬಾ ಚೆನ್ನಾಗಿ ಹೇಳಿದರು. ಇವತ್ತಿನ ಮಕ್ಕಳು ತಂದೆ ಏನನ್ನ ಬಿಟ್ಟು ಹೋಗಿದ್ದಾರೆ, ನನಗೆ ಬಿಲ್ಲಲ್ಲಿ ಏನು ಬರೆದಿದ್ದಾರೆ ಅಂತ. ಆದರೆ ಅವರ ಮಕ್ಕಳು ಮಾಡಿದಂತ ಈ ಕೆಲಸ ನಿಜಕ್ಕೂ ಕೂಡ ನಾವು ಯಾವ ಜೀವ ನೆನಪಿಟ್ಕೊಳ್ಬೇಕು. ಒಂದು ಮಾನ್ಯುಮೆಂಟಲ್ ವರ್ಕ್ ಅಂತ ಹೇಳ್ತಾರಲ್ಲ, ಇದು ನಿಜಕ್ಕೂ ಕೂಡ ಒಂದು ಮಾನ್ಯುಮೆಂಟಲ್ ಆದಂತ ಒಂದು ವರ್ಕ್. ಶ್ರೀನಿವಾಸನ್ ಅವರೇ, ನೀವು ಎಷ್ಟು ಆಸ್ತಿ ಮಾಡಿದ್ದೀರಿ, ಏನ್ ಮಾಡಿದ್ದೀರಿ ಅಂತ ಸಂಬಂಧ ಇಲ್ಲ ಅಂತ. ಆದ್ರೆ ನಾನು ನನ್ನ ಅಪ್ಪ ಬರೆದಂತ ನಿಘಂಟನ್ನ ನಾನು ಮುದ್ರಿಸಿದ್ದೇನೆ ಅನ್ನುವಂಥದ್ದೇ ಬಹಳ ದೊಡ್ಡ ಒಂದು ನಿಮಗೆ ಕಿರೀಟ. ಈ ಕಾರ್ಯಕ್ಕಾಗಿ ಕರ್ನಾಟಕ ಪ್ರಶಸ್ತಿಯನ್ನು ಕೊಟ್ಟರೆ ನಿಮಗೇ ಕೊಡಬೇಕು. ನನ್ನಿಂದ ಮಾಡ್ಲಿಕ್ಕಾಗಿದ್ದನ್ನ ಬೇರೆಯವರು ಮಾಡ್ತಾರಲ್ಲ, ಅದು ಸಾಧನೆ ಅಂತ ಅನಿಸ್ಕೊಡತ್ತೆ. ನನ್ನ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಕೆಲಸವನ್ನ ಅನಂತ ನಾರಾಯಣ ಅವರು ಮಾಡಿದ್ದಾರೆ ಮತ್ತು ಅವ್ರ ಮಕ್ಕಳು ಮಾಡಿದ್ದಾರೆ ಇವತ್ತು. ಅಂತ ಅದ್ಭುತವಾದಂತ ಒಂದು ಕೆಲಸ. ಭಾಷೆ ಅಂತಂದ್ರೆ ಈ ಜಗತ್ತು ಹುಟ್ಟಿದಾಗ ಮೊಟ್ಟ ಮೊದಲಿಗೆ ಹುಟ್ಟಿದ್ದು ಓಂಕಾರ ಅಂತ ಹೇಳ್ತಾರೆ. ಅಂದ್ರೆ ಅಕ್ಷರ, ಸ್ವರ ಮತ್ತು ಅಕ್ಷರ ಹುಟ್ಟಿದ್ದು. ಬೈಬಲ್ನಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ಬೈಬಲಿನ ಮೊದಲ ವಾಕ್ಯ ಏನು ಅಂತಂದ್ರೆ, ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್, ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್, ದ ವರ್ಡ್ ವಾಸ್ ವಿತ್ ದ ಗಾಡ್ ಅಂಡ್ ದ ವರ್ಡ್ ವಾಸ್ ದ ಗಾಡ್ ಅಂತ. ಅಂದ್ರೆ ಪದಗಳು ಅಂತಂದ್ರೆ ದೇವರು ಅಂತ. ಓಂಕಾರ ನಾವು ನಮ್ಮ ಎಲ್ಲ ಚಿಂತನೆಗಳನ್ನ, ನಮ್ಮ ಯೋಚನೆಗಳನ್ನ, ಆಲೋಚನೆಗಳನ್ನ, ನಮ್ಮ ಸಿದ್ಧಾಂತಗಳನ್ನ, ನಿಲುವುಗಳನ್ನ, ಅನಿಸಿಕೆಗಳನ್ನ ಬಚ್ಚಿಡಬಹುದಾದಂತ ಒಂದು ಜಾಗ ಇದ್ರೆ ಅದು ಪದ ಅಂತ. ನಮ್ಮ ಎಲ್ಲ ಯೋಚನೆಗಳು ಇರುವಂತದ್ದು ಪದದ ಒಳಗಡೆಗೆ. ಹೀಗಾಗಿ ನಮಗೆ ಪದಗಳು ಬೇಕೇ ಬೇಕು. ನನಗೆ ಪದಗಳು ಇಲ್ಲದೆ ಹೋದ್ರೆ, ಸೋಮೇಶ್ವರ್ ಅವರು ಬಹಳ ಚಂದವಾಗಿ ಹೇಳಿದ್ರು, ಮನುಷ್ಯ ಹೇಗೆ ಅನ್ವೇಷಣೆಯತ್ತ ಸಾಗದ ಅನ್ನುವಂಥದ್ದನ್ನ. ನಮಗೆ ಪದಗಳು ಇಲ್ಲದೆ ಹೋಗಿದ್ರೆ, ಅಥವಾ ಪದಗಳಿಗೆ ಅರ್ಥ ನಮಗೆ ಆಗದೆ ಹೋಗಿದ್ರೆ, ನಾವು ಏನನ್ನ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಅಂತ? ಇಂಪಾಸಿಬಲ್. ಅದರಿಂದ ಈ ಪದಗಳು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಅರ್ಥ ಕೊಡುವಂಥದ್ದು ಇನ್ನೂ ಮುಖ್ಯವಾದಂಥದ್ದು. ನಿಮಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, 2ನೇ ಮಹಾಯುದ್ಧ ನಡೆದಿದ್ದು ಕೇವಲ ಒಂದೇ ಒಂದು ಪದದಿಂದ. ಒಂದು ಪದದಿಂದಾಗಿ 2ನೇ ಮಹಾಯುದ್ಧ ಆಯಿತು ಅಂತ. ನಿಮಗೆ ಅಮೆರಿಕ, ರಷ್ಯಾ ಮತ್ತು ಬ್ರಿಟನ್ ಒಂದು ಕಡೆಗೆ,
ಜಪಾನ್ ಇನ್ನೊಂದು ಕಡೆಗೆ. ನಿಮಗೆ ಈ 3 ರಾಷ್ಟ್ರಗಳು ಜಪಾನ್ಗೆ ಒಂದು ಆದೇಶವನ್ನು ಕೊಡ್ತವೆ ಅಂತ, ಒಂದು ಡಿಕ್ಲರೇಷನ್ಗೆ ಸಹಿ ಹಾಕಿ ಅಂತ ಹೇಳ್ತಾರೆ. ಆಗ ಜಪಾನ್ ಹೇಳುತ್ತೆ ಏನು ಅಂತಂದ್ರೆ, ವಿ ವಿಲ್ ಕನ್ಸಿಡರ್ ಇಟ್ ಆರ್ ವಿ ವಿಲ್ ರಿಜೆಕ್ಟ್ ಇಟ್. ಅಂದ್ರೆ ಒಂದು ಶಬ್ದವನ್ನು ಹೇಳ್ತಾರೆ ಅವರು, ಮೊಕಸುಟ್ಸು ಅಂತ ಒಂದು ಜಪಾನ್ದಲ್ಲಿ ಒಂದು ಪದ, ಅದು ಮೊಕಸುಟ್ಸು ಅಂತ. ಆ ಮೊಕಸುಟ್ಸು ಅನ್ನುವಂಥ ಪದದ ಅರ್ಥ ಏನು ಅಂತಂದ್ರೆ, ವಿ ವಿಲ್ ಕನ್ಸಿಡರ್ ಇಟ್ ಆರ್ ವಿ ವಿಲ್ ರಿಜೆಕ್ಟ್ ಇಟ್. ಈ ಇಂಗ್ಲಿಷ್ ಹಿಂದಿಯಲ್ಲಿ ಕಲ್ ಅಂತ ಹೇಳ್ತಾರಲ್ಲ, ನಿನ್ನೆ ಅಂತನೂ ಆಗುತ್ತೆ ನಾಳೆ ಅಂತನೂ ಆಗುತ್ತೆ ಆ ಥರ. ಆದರೆ ಈ ಬ್ರಿಟನ್, ಅಮೆರಿಕ ಮತ್ತು ರಷ್ಯಾದ ಪತ್ರಕರ್ತರು ಈ ಡಿಕ್ಲರೇಷನ್ ಅನ್ನ ವರದಿ ಮಾಡಲಿಕ್ಕೆ ಬಂದಂತ ಪತ್ರಕರ್ತರು ಏನ್ ಮಾಡ್ತಾರೆ ಅಂತಂದ್ರೆ, ಈ 3 ರಾಷ್ಟ್ರಗಳು ಕೊಟ್ಟಂತ ಡಿಕ್ಲರೇಷನ್ ಅನ್ನ ಜಪಾನ್ದವರು ರಿಜೆಕ್ಟ್ ಮಾಡಿದೆ ಅನ್ನುವಂತ ರೀತಿಯಲ್ಲಿ ಬರೆದು ಬಿಡ್ತಾರೆ. ಅಂದ್ರೆ ಈ ಬೃಹತ್ ರಾಷ್ಟ್ರಗಳ ಡಿಕ್ಲರೇಷನ್ ಅನ್ನ ರಿಜೆಕ್ಟ್ ಮಾಡಿದೆ ಜಪಾನ್ ಹೇಳೋ ರೀತಿಯಲ್ಲಿ ಬರೀತಾರೆ ಅಂತ. ಮರುದಿವಸವೇ ಜಪಾನ್ ಮೇಲೆ ಅಣುಬಾಂಬ್ ದಾಳಿ ಆಗತ್ತೆ. ಇವತ್ತಿಗೂ ಕೂಡ ನೆನಪಿಟ್ಟುಕೊಳ್ಳುವಂತಹ ಒಂದು ಶಬ್ದ ಅದು ಮೊಕಸುಟ್ಸು. ಆ ಒಂದು ಶಬ್ದದ ತಪ್ಪು ಅರ್ಥದಿಂದಾಗಿ ನಿಮಗೆ ಮಹಾಯುದ್ಧ ಆಯಿತು, ಜಪಾನ್ ಮೇಲೆ ಅಣುಬಾಂಬ್ ದಾಳಿ ಆಯಿತು ಅಂತ. ಹೀಗಾಗಿ ನಮಗೆ ಪದಗಳು ಬೇಕೇ ಬೇಕು, ಪದಗಳಿಗೆ ಅರ್ಥ ಬೇಕೇ ಬೇಕು, ಚೆನ್ನಾಗಿ ಗೊತ್ತಿರಬೇಕು. ನಾನು ಹೇಳುವಂಥದ್ದು ಒಂದು, ನೀವು ಗ್ರಹಿಸಿಕೊಳ್ಳುವಂಥದ್ದು ಒಂದು ಆದರೆ ಅಲ್ಲಿ ಅನಾಹುತಗಳಾಗತ್ತೆ. ಈ ರೀತಿಯಾದಂಥ ಒಂದು ಅನಾಹುತ ಆಗತ್ತೆ. ಪದಗಳು ಎಲ್ಲೋ ಬಂದು ಹುಟ್ಟಿದ್ದಲ್ಲ, ಅದು ಹೇಗೋ ಹುಟ್ಕೊಂಡಿದ್ದಲ್ಲ, ಅದು ನಮ್ಮ ಬಳಕೆಗೆ ಬೇಕಾದ ರೀತಿಯಲ್ಲಿ ಹುಟ್ಕೊಂಡಂಥದ್ದು. ನನಗೆ ವೈಯಂತಿಯವರು ಹೇಳ್ತಾ ಇದ್ರು, ಪದಗಳನ್ನ ನಾವೇ ಹುಟ್ಟಿಸಬೇಕು, ನಾವೇ ಅದನ್ನ ಸೃಷ್ಟಿಸಬೇಕು, ನಾವೇ ಅದನ್ನು ಟಂಕಿಸಬೇಕು ಅಂತ ಹೇಳ್ತಾ ಇದ್ರು. ಈಗ ರೇಡಿಯೋ ಅನ್ನುವಂಥ ಒಂದು ಶಬ್ದ, ರೇಡಿಯೋ ಅನ್ನುವಂಥ ಶಬ್ದ ಇದೆ, ನಮಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದಾದ ನಂತರ ಟಿವಿ ಬಂತು. ಟಿವಿಗೆ ಏನಂತೇಳಿ ಕರಿಬೇಕು? ಇವತ್ತಿಗೂ ಕೂಡ ಬಹಳ ಜನ ಅದನ್ನು ತಪ್ಪಾಗಿ ಹೇಳ್ತಾರೆ, ದೂರದರ್ಶನ ಅಂತ ಹೇಳ್ತಾರೆ. ಟಿವಿ ಅಂದ್ರೆ ದೂರದರ್ಶನ ಅಲ್ಲ, ಅದು ಒಂದು ಚಾನಲ್ ಅಷ್ಟೇ. ದೂರದರ್ಶನ ಒಂದು ಚಾನಲ್. ವಾಯನಿಕೆಯವರು ಒಂದು ಶಬ್ದವನ್ನ ಹೇಳಿದ್ರು, ಏನು ಅಂತಂದ್ರೆ, ಅದು ರೇಡಿಯೋ ಆಗೋದಿದ್ರೆ ಇದನ್ನ ಯಾಕೆ ನಾವು ನೋಡಿಯೋ ಅಂತೇಳಿ ಹೇಳಬಾರದು. ಬಹಳ ಸರಳವಾಗಿದೆ ನೋಡಿ, ಅಪ್ಪಟ ಕನ್ನಡವಾದಂತ ಶಬ್ದ. ನೀವು ಹೇಳಿದ ತಕ್ಷಣ ಗೊತ್ತಾಗತ್ತೆ ಅದು ರೇಡಿಯೋ ಇದ್ದಾಗ ಇದು ನೋಡಿಯೋ. ಹಾಗೆ ಈ ರೀತಿಯಾದಂತಹ ಶಬ್ದಗಳು ನಮ್ಮ ಮಧ್ಯೆನೇ ಹುಟ್ಟುಕೊಂಡಿದ್ದು ಅಂತ. ನಮಗೆ ಇವತ್ತು ಕನ್ನಡದ ಶಬ್ದ ಭಂಡಾರ, ಪದ ಸಂಪತ್ತು ಎಷ್ಟು ಶ್ರೀಮಂತವಾಗಿದೆ ಅಂತಂದ್ರೆ, ನೀವು ಇಂಗ್ಲಿಷಿನ ಯಾವುದೇ ಪದವನ್ನೇ ಹೇಳಿ ಅದನ್ನು ನಾನಾಗ್ಲಿ ಅಥವಾ ಸೋಮೇಶ್ವರ ಅವರಾಗ್ಲಿ ಕನ್ನಡದಲ್ಲಿ ಹೇಳ್ತೇವೆ ಅಂತದ್ದು. ನೀವು ಯಾವ ಶಬ್ದವನ್ನು ಬೇಕಾದರೂ ಹೇಳಿ. ನಾವು ಕನ್ನಡದಲ್ಲಿ ನಮಗೆ ಐ ಡೋಂಟ್ ನೋ ಕನ್ನಡ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಐ ಕಾಂಟ್ ಸ್ಪೀಕ್ ಕನ್ನಡ ಅಂತೆಲ್ಲ ಈ ಬೆಂಗಳೂರಿನ ಕನ್ನಡದವರು ಹೇಳ್ತಾರಲ್ಲ. ನೀವು ಹೇಳಿ ಅಂತ ಯಾವ ಶಬ್ದವನ್ನು ಬೇಕಾದರೂ ಹೇಳಿ, ಅದಕ್ಕೆ ಸರಿಯಾದಂತ ಕನ್ನಡ ಶಬ್ದ ಇದೆ. ಈ ಉದಾಹರಣೆ, ನಮ್ಮಲ್ಲಿ ಈಗ ಕೆಲವು ವರ್ಷಗಳ ಹಿಂದೆ ವ್ಯಾಕ್ಯೂಮ್ ಕ್ಲೀನರ್ ಬಂತು. ಎಲ್ಲರ ಮನೆಗಳಲ್ಲೂ ಕೂಡ ವ್ಯಾಕ್ಯೂಮ್ ಕ್ಲೀನರ್ ಬಂತು. ಅವಾಗ ಈ ವ್ಯಾಕ್ಯೂಮ್ ಕ್ಲೀನರ್ಗೆ ಏನಂತೇಳಿ ಹೆಸರಿಡೋದು ಅನ್ನುವಂಥದ್ದು ಒಂದು ಜಿಜ್ಞಾಸೆ ನಮ್ಮ ಸುದ್ದಿ ಮನೆಯಲ್ಲಿ. ನಾವು ಪ್ರತಿ ದಿವಸವೂ ಕೂಡ ಇದ್ರ ಜೊತೆಗೆ, ಪದಗಳ ಜೊತೆಗೆ ನಾವು ಆಟ ಆಡುವಂಥವ್ರು. ಏಕಾಏಕಿ ಯಾವುದೊಂದು ಹೊಸ ಶಬ್ದ ಬಂದ್ಬಿಡುತ್ತೆ, ಅದನ್ನ ಕನ್ನಡಿಗರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದನ್ನ ಕನ್ನಡೀಕರಿಸಬೇಕಲ್ಲ. ಹೀಗಾಗಿ ನಾವು ಕನ್ನಡದ ಶಬ್ದಗಳನ್ನ, ಕನ್ನಡದ ಪದಗಳನ್ನ ಆಗಾಗ ಪ್ರತಿನಿತ್ಯವೂ ಕೂಡ ಟಂಕಿಸ್ತಾನೆ ಇರ್ತೀವಿ ನಾವು ಸುದ್ದಿ ಮನೆಯಲ್ಲಿ. ನಮಗೆ ಈ ವ್ಯಾಕ್ಯೂಮ್ ಕ್ಲೀನರಿಗೆ ಏನ್ ಹೇಳಬೇಕು ಅನ್ನುವಂಥದ್ದು ಗೊತ್ತಾಗದೆ ಕೊನೆಗೆ ಒಂದು ಶಬ್ದವನ್ನ ಅದಕ್ಕೆ ಬಳಕೆಯಲ್ಲಿ ತಂದ್ವಿ ಅಂತ. ಏನಂತಂದ್ರೆ ಹೀರು ಪೊರಕಿ ಅಂತ. ನೋಡಿ, ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ನಲ್ಲಿ ಇಲ್ಲದೆ ಇರುವಂತ ಒಂದು ಧ್ವನಿ ಮತ್ತು ಅರ್ಥ ಈ ಪದದಲ್ಲಿದೆ. ಅದು ಹೀರ್ಕೊಳ್ಳುತ್ತೆ ಮತ್ತು ಅದೊಂದು ಪೊರಕೆ. ಅದು ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ಗಿಂತ ಚಂದವಾಗಿದೆ ಅರ್ಥ ಆಗತ್ತೆ ಅಂತ. ಹೀರು ಪೊರಕೆ. ಈಗ ಕಾನ್ಫಿಡೆನ್ಸ್ ಅನ್ನುವಂಥ ಒಂದು ಶಬ್ದ ಇದೆ ಇಂಗ್ಲಿಷ್ನಲ್ಲಿ. ಅದರಲ್ಲಿ ನಾವು ಆತ್ಮವಿಶ್ವಾಸ ಅಂತ ಹೇಳ್ತೀವಿ ನಾವು. ನಿಮಗೆ
ಮನುಷ್ಯನಿಗಿಂತ ದೊಡ್ಡದು ಯಾವುದು ಅಂತಂದ್ರೆ ಆತ್ಮ, ದೇಹಕ್ಕಿಂತ ಯಾವ್ದು ದೊಡ್ಡದು ಅಂತಂದ್ರೆ ಆತ್ಮ. ನಿಮಗೆ ಈ ಕಾನ್ಫಿಡೆನ್ಸ್ ಅನ್ನುವಂಥ ಶಬ್ದದಲ್ಲಿ ಆತ್ಮ ಅನ್ನುವಂಥದ್ದಿಲ್ಲ ಅಲ್ಲಿ, ಸೋಲ್ ಅನ್ನುವಂಥದ್ದಿಲ್ಲ ಅಲ್ಲಿ. ಆದ್ರೆ ಆತ್ಮವಿಶ್ವಾಸ ಅನ್ನುವಂಥ ಶಬ್ದದಲ್ಲಿ ಅದೆಲ್ಲವೂ ಕೂಡ ಇದೆ. ನಿಮಗೆ ಈಗ ಕಾನ್ಫಿಡೆನ್ಸ್ಗಿಂತ ಅದ್ಭುತವಾದಂತ ಒಂದು ಅರ್ಥ ಯಾವುದು ಅಂತಂದ್ರೆ ಆತ್ಮವಿಶ್ವಾಸ, ಆತ್ಮಬಲ. ಹೀಗಾಗಿ ಕನ್ನಡದಲ್ಲಿ ನೀವು ಎಷ್ಟೆಲ್ಲ ಒಳ್ಳೆಯ ಶಬ್ದಗಳಿದೆ, ಎಷ್ಟು ನಾವು ಪರಿಣಾಮಕಾರಿಯಾಗಿ ನಾವು ಸಂವಹನ ಮಾಡಬಹುದು, ನಾವು ಮಾತುಕತೆಯನ್ನು ಮಾಡಬಹುದು, ಬರಿಬಹುದು. ನನಗೆ ಇತ್ತೀಚೆಗೆ ನಾನು ಒಂದು ಪುಸ್ತಕವನ್ನ ಅನುವಾದ ಮಾಡ್ತಾ ಇದ್ದೆ. ಹಿರಿಯರ ಬಗ್ಗೆ ಹೇಳ್ತಾ ಇದ್ದೆ, ನೀವು ಅಥವಾ ಗೋರುಚಿ ಅವರು ಹೇಳ್ತಾ ಇದ್ರು, ಹಳೆಯ ಶಬ್ದಗಳು ಇವತ್ತು ಸಿಗ್ತಾ ಇಲ್ಲ. ನಾನು ಒಂದು ಮೇರಿ ಕೋಮ್ ಅವರು ಬರೆದಂತ ಒಂದು ಆಟೋಬಯೋಗ್ರಫಿಯನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಆ ಆಟೋಬಯೋಗ್ರಫಿಯ ಟೈಟ್ಲು ಅನ್ಬ್ರೇಕೇಬಲ್ ಅಂತಂದ್ರೆ ಹೆಸರು. ಇನ್ನೊಂದು 5 ನಿಮಿಷ ಜಾಸ್ತಿ ತಗೊಳ್ತೀನಿ. ಅನ್ಬ್ರೇಕೇಬಲ್ ಅನ್ನುವಂತ ಒಂದು ಅದರ ಟೈಟ್ಲು. ಕನ್ನಡದಲ್ಲಿ ಅದನ್ನು ಏನು ಹೇಳೋದು, ಅನ್ಬ್ರೇಕೇಬಲ್ಗೆ ಏನಂತ ಹೇಳೋದು ಬಹಳ ಕಷ್ಟ ಅಂತ. ಏನೇ ಹೇಳಿದ್ರು ಕೂಡ ಅದು ಟೈಟ್ಲಿಗೆ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಅದು ಮೇರಿ ಕೋಮ್ ಅನ್ಬ್ರೇಕೇಬಲ್ ಏನಂತ ಹೇಳೋದು. ಇದು ನನಗೆ ಬೀಚಿ ಅವರದ್ದು ಒಂದು ಪ್ರಸಿದ್ಧವಾದಂತ ಒಂದು ಮಾತಿದೆ. 300 ಪುಟಗಳ ಪುಸ್ತಕವನ್ನ 3 ದಿನಗಳಲ್ಲಿ ಬರೆದು ಅದಕ್ಕೆ ಯಾವ ಹೆಸರಿಡಬೇಕು ಅಂತ 3 ತಿಂಗಳ ಯೋಚಿಸಿ ಕೊನೆಗೆ ಗೊತ್ತಾಗದೆ 300 ಪುಟಗಳು ಅಂತ ಹೆಸರಿಟ್ಟೆ ಅಂತ. ಹಾಗೆ ನನಗೆ ಏನ್ ಹೆಸರಿಡಬೇಕು ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ. ಕೊನೆ ನಮ್ಮ ತಾಯಿ ಹತ್ರ ಮಾತಾಡ್ತಾ ಇರುವಾಗ ಅದು ಇದು ಎಲ್ಲ ಮಾತಾಡಿದ್ರೆ, ಅಂದ್ರೆ ನೀ ಏನ್ ಬರಿತಾ ಇದೀಯ ಅಂತ ಕೇಳಿದ್ರು. ನಾನು ಈಗ ಮೇರಿ ಕೋಮ್ ಪುಸ್ತಕವನ್ನು ಬರಿತಾ ಇದ್ದೀನಿ ಅಂತೆಲ್ಲ ಕೇಳಿ ಅವಳದ್ದೆಲ್ಲ ಕತೆ ಎಲ್ಲ ಹೇಳಿದ ನಂತರ ಅವಳು ಬಹಳ ಗಟ್ಟಿಗಿತ್ತಿ ಕಣಯ್ಯ ಅಂತಂದ್ಲು. ನಾನು ಅದೇ ಹೆಸರನ್ನೇ ಇಟ್ಟಿದ್ದೆ, ಗಟ್ಟಿಗಿತ್ತಿ. ನೋಡಿ, ಅದರಲ್ಲಿ ಅನ್ಬ್ರೇಕೇಬಲ್ ಅಂತದ್ದು ಇದೆ, ಅಪ್ಪಟ ಗ್ರಾಮ್ಯ ಮತ್ತು ಶುದ್ಧವಾದ ಪರಿಶುದ್ಧವಾದ ಅಚ್ಚ ಕನ್ನಡ ಶಬ್ದವು ಕೂಡ ಹೌದು ಅಂತ. ಗಟ್ಟಿಗೆತ್ತಿ. ನಿಮಗೆ ಈ ತರದ ನೀವು ಯಾವುದೇ ಒಂದು ಶಬ್ದವನ್ನ ಹೇಳಿ, ಇಂಗ್ಲಿಷಿನ ಶಬ್ದ ಹೇಳಿ, ಅದಕ್ಕೆ ಕನ್ನಡದಲ್ಲಿ ಅರ್ಥ ಇದೆ, ನಮ್ಮಲ್ಲಿ ಇದೆ. ಇಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ ಅಂತಷ್ಟೇ. ಅದು ಅನಂತನಾರಾಯಣ ಅವರ ಶಬ್ದಾರ್ಥ ಕೋಶದಲ್ಲಿ ಸಿಕ್ಕೇ ಸಿಗುತ್ತೆ. ನನಗೆ ಗೊತ್ತಿಲ್ಲ ಅಂತ ಹೇಳಿ ಮಾತ್ರಕ್ಕೆ ಕನ್ನಡದಲ್ಲಿ ಇಲ್ಲ ಅಂತಲ್ಲ, ಕನ್ನಡದಲ್ಲಿ ಇದೆ, ಕನ್ನಡದಲ್ಲಿ ಅದಕ್ಕೆ ಶಬ್ದ ಇದ್ದೇ ಇದೆ. ಇತ್ತೀಚೆಗೆ ನಮ್ಮ ಶ್ರೀವತ್ಸ ಜೋಶಿ ಅವರು ಒಂದು ತಿಂಗಳ ಕಾಲ ಪತ್ರಿಕೆಯಲ್ಲಿ ಎಲ್ಲೆಲ್ಲ ಅಂದ್ರೆ ಇಂಗ್ಲಿಷ್ನ ಶಬ್ದಗಳಿಗೆ ಅದಕ್ಕೆ ಕನ್ನಡದ ಶಬ್ದವನ್ನು ಹುಡುಕುವಂತ ಪ್ರಯತ್ನವನ್ನು ಮಾಡಿದ್ರು. ಎಷ್ಟು ಒಳ್ಳೆಯ ಪ್ರತಿಕ್ರಿಯೆ ಬಂತು ಅಂತಂದ್ರೆ ಅದಕ್ಕೆ ನಿಮಗೆ ಎಲ್ಲ ಪದಗಳಿಗೂ ಕೂಡ ಕನ್ನಡದಲ್ಲಿ ಒಳ್ಳೆ ಅರ್ಥ ಇದೆ. ನಾನು ಈ ಆರಂಭ ಶೂರತ್ವ ಅಥವಾ ಬಹಳ ಜೋರಾಗಿ ಎಲ್ಲದನ್ನು ಫಸ್ಟ್ ಮುನ್ನುಗ್ಗಿ ಮಾಡ್ತಾರಲ್ಲ, ಬಹಳ ಮುನ್ನುಗ್ಗಿ ಕೆಲಸವನ್ನ ಮಾಡುವಂತವ್ರು, ಅಂತವರಿಗೋಸ್ಕರ ಒಂದು ಕನ್ನಡದಲ್ಲಿ ಒಂದು ಶಬ್ದ ಇದೆ. ಈ ಕಡೆಗೆ ಬೆಂಗಳೂರು ಕಡೆ ಕಡಿಮೆ, ಅದು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಇದೆ. ಮುಂಗಾಲು ಪುಟಕಿ ಅಂತ ಅದರ ಶಬ್ದ. ಮುಂಗಾಲು ಪುಟಕಿ, ಅವನು ಬಹಳ ಮುಂಗಾಲು ಪುಟಕಿ ಸ್ವಭಾವದವನು ಅಂತಂದ್ರೆ ಎಲ್ಲರಲ್ಲೂ ಕೂಡ ಮೂಗು ತೂರಿಸೋನು ಅಥವಾ ಜೋರಾಗಿ ಹೋಗುವನು. ನೀವು ಉತ್ತರ ಕರ್ನಾಟಕದ ಒಂದು ಶಬ್ದಕೋಶವನ್ನ ನೀವು ಮಾಡಿದ್ರೆ ಅದು ಇನ್ನೊಂದು ದೊಡ್ಡ ಶಬ್ದಕೋಶ. ಅದು ಬಹುಶಃ ಅದರಲ್ಲಿರುವಂತಹ ಅನೇಕ ಶಬ್ದಗಳು ಇದರಲ್ಲಿ ಇರ್ಲಿಕ್ಕಿಲ್ಲ. ನೀವು ಶಿವದಾನ ಬೇಕಾದಂತ ಕೇಳ್ತಾರೆ ನಿಮಗೆ. ನೀವು ಈಗ ಕಾರಟಗಿ, ಗಂಗಾವತಿ ಆ ಕಡೆಗೆ ಹೋದ್ರೆ ಸರ್ ಶಿವದಾನ ಕೊಡ್ಲೇನ್ರಿ ಅಂತ ಹೇಳಿ ಕೇಳ್ತಾರೆ. ಶಿವದಾನ ಅಂತಂದ್ರೆ ಮಜ್ಜಿಗೆ ಅಂತ, ಮತ್ತೇನು ಬೇರೆ ಅಂತ, ಮಜ್ಜಿಗೆ ಕೊಡ್ಲ ಅಂತ. ಅಂದ್ರೆ ಈ ರೀತಿಯ ಶಬ್ದಗಳು ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ಅಣೆಕಟ್ಟು ಕಟ್ಟುವಂತ ಕೆಲಸವನ್ನ ಅನಂತನಾರಾಯಣ ಅವರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದಾರೆ. ಗೋರುಚಿ ಅವರು ಒಂದು ಮಾತನ್ನು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನವರು 8 ಸಂಪುಟಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ 300 ಜನ ಸೇರಿ ಮಾಡಿದ್ರು ಈ ಕೆಲಸವನ್ನ. ಈ ಕೆಲಸವನ್ನ ಇವರು ಒಬ್ಬರೇ ಸೇರಿ ಮಾಡಿದ್ದಾರೆ. ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತೋ ಗೊತ್ತಿಲ್ಲ ಸರ್ಕಾರದಿಂದ. ಈಗ RTI ಹಾಕಿ ಕೇಳಬೇಕು ಅಷ್ಟೇ. ಆದ್ರೆ ಇವರು ತಮ್ಮದೇ ಕೆಲಸವನ್ನ ತಮ್ಮ ಕೈಯಿಂದ ದುಡ್ಡು ಹಾಕಿ, ಮತ್ತೆ ನಾನು ಇವ್ರ ಹತ್ರ ಕೇಳಿದೆ, ಶ್ರೀನಿವಾಸನ್ ಅವ್ರ ಹತ್ರ, ಸರ್ ಇದಕ್ಕೆ ಪುಸ್ತಕಕ್ಕೆ ಎಷ್ಟಾಗತ್ತೆ ಅಂತ. ಅದಕ್ಕೆ ಎಷ್ಟು ಆಗತ್ತೆ ಸರ್ ಅಂತ ಹೇಳಿದ್ರು. ಮತ್ತೆ ಹೇಗೆ ಮಾರಾಟ ಮಾಡ್ತೀವಿ, ಫ್ರೀಯಾಗಿ ಕೊಡ್ತೀವಿ ಅಂತ. ಅಂದ್ರೆ ಇದು ಕನ್ನಡಿಗರ ಮನೆಗೆ ಹೋಗಬೇಕು, ಅವ್ರ ಮನೆಯಲ್ಲಿ ಇರಬೇಕು,
ಎಂಥ ಒಂದು ಉದಾತ್ತವಾದಂಥ ಒಂದು ಆದರ್ಶ ಅಂತ ಇದೆ. ನಮ್ಮ ತಂದೆಯವರ ಕೃತಿ ಎಲ್ಲರ ಮನೆಯಲ್ಲಿ ಇರಬೇಕು. ಆ ಮೂಲಕವಾಗಿ ಅದು ಭಾಷೆ ಹಾಗೆ ಮುಂದೆ ಮುಂದೆ ಮುಂದಕ್ಕೆ ಹೋಗ್ತಾ ಹೋಗಬೇಕು. ಹೀಗಾಗಿ ನಾನು ಈ ಅಣೆಕಟ್ಟನ್ನ ಹೋಲಿಸಿದ್ದ ನಾನು ಅದಕ್ಕೋಸ್ಕರ. ಕತೆ, ಕಾದಂಬರಿ ಅಥವಾ ನಾನ್ ಫಿಕ್ಷನ್ಗಳನ್ನು ಓದಲಿಕ್ಕೆ ಓದಿದಾಗಲ್ಲ ಇದು ನಿಘಂಟನ್ನು ಓದುವಂಥದ್ದು. ಅದೇ ಬೇರೆ, ಇದೇ ಬೇರೆ. ಆದರೆ ಅದನ್ನ ಓದಲಿಕ್ಕೆ ಈ ನಿಘಂಟು ಬೇಕೇ ಬೇಕು. ಯಾವ ಭಾಷೆಗೆ ನಿಘಂಟಿನ ಸಹಕಾರ ಇರೋದಿಲ್ವೋ, ಬೆಂಬಲ ಇರೋದಿಲ್ವೋ, ಆ ಭಾಷೆ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ಸುಮಾರು 7,000 ಭಾಷೆಗಳ ಪೈಕಿ ಎಷ್ಟೋ ಭಾಷೆಗಳು ಇವತ್ತು ನಶಿಸಿ ಹೋಗಿದೆ. ಆ ನಶಿಸಿ ಹೋದಂತ ಭಾಷೆಗಳಿಗೆ ನಿಘಂಟಿನ ಸಹಕಾರ ಇರಲಿಲ್ಲ. ನಿಮಗೆ ಈಗ ಆ ಕೆಲಸವನ್ನು ಮಾಡುವಂತ ಕಾರ್ಯ ಮುಂದುವರೆದಿದೆ. ಈ ಉದಾಹರಣೆಗೆ ಭೋಜ್ಪುರಿ ಭಾಷೆ. ಭೋಜ್ಪುರಿ ಭಾಷೆ ಭಾರತದಲ್ಲಿ ಅಳಿವಿನ ಅಂಚಿನಲ್ಲಿದೆ. ಕೇವಲ ಹಾಡುಗಳಲ್ಲಿ ಅಥವಾ ಸಿನಿಮಾಗಳಲ್ಲಷ್ಟೇ ಇದೆ ಅನ್ನುವಂಥ ಒಂದು ಮಾತನ್ನು ನಾವು ಕೇಳ್ತೇವೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಭೋಜ್ಪುರಿಯಲ್ಲಿ ಒಂದು ಡಿಕ್ಷನರಿ ಅನ್ನುವಂಥದ್ದು ಇಲ್ಲ, ನಿಘಂಟು ಇಲ್ಲ. ಈಗ ಆ ನಿಘಂಟನ್ನು ಬರೆಯುವಂತ ಕೆಲಸಗಳು ಶುರುವಾಗಿದೆ. ಹೀಗಾಗಿ ಕನ್ನಡಕ್ಕೆ ನೀವು ಕಿಟ್ಟಲಿಂದ, ಅದಕ್ಕಿಂತ ಮುಂಚೆ ಫರ್ಡಿನಾಂಡ್ ರೆವರೆಂಡ್ ರೀವ್ ಇಂದ ಇವತ್ತಿನ ತನಕನೂ ಕೂಡ ನಿಮಗೆ ಶಿವರಾಮ್ ಕಾರಂತರ ಮಾಡದಂತ ಸಿರಿಗನ್ನಡ ಶಬ್ದಕೋಶ ಇದ್ದಿರಬಹುದು. ಅನೇಕ ಜನ ಮಹನೀಯರು ಅಂತವರು ಹಾಕೊಟ್ಟಂತ ಭವ್ಯ ಪರಂಪರೆ ನಮ್ಮ ಮುಂದೆ ಇದೆ. ನಾನು ಶಬ್ದಾರ್ಥ ಚಿಂತಾಮಣಿ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಕೇಳಿರಬಹುದು. ಪಾಡಿಗಾರ ವೆಂಕಟರಮಣ ಆಚಾರ್ಯ, PV ಆಚಾರ್ಯ, ಪಾವೆಮ್ಮ ಆಚಾರ್ಯರು ಬರೆದಂತಹ ಒಂದು ಪುಸ್ತಕ. ಅವರ ಜೀವನದ ಒಂದು ಘಟನೆಯನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಿಘಂಟು ಬರೆದವರೆಲ್ಲರೂ ಕೂಡ ಅವರ ಹಿಂದುಗಡೆಗೆ ಒಂದು ದೊಡ್ಡ ಕಥೆ ಇದೆ. ಯಾರೇ ಆಗಿದ್ದಿರ್ಬೋದು, ಈಗ ನಿಮಗೆ ಕಿಟಲ್ ಆಗಿದ್ದಿರ್ಬೋದು, ರೀವ್ ಆಗಿರ್ಬೋದು, ಅಥವಾ ಮೊಟ್ಟ ಮೊದಲ ಕನ್ನಡ ಪತ್ರಿಕೆಯನ್ನ ಆರಂಭ ಮಾಡಿದವರು ಕನ್ನಡಿಗರಲ್ಲ. ಜರ್ಮನಿಯಿಂದ ಬಂದಂತ ಮತ್ತೊಬ್ಬ ಪಾತ್ರಿ ರಾಬರ್ಟ್ ಮೊಗ್ಲಿಂಗ್ ಅನ್ನುವಂಥವ್ರು. ಕನ್ನಡಿಗರು ಮಾಡಿದಂತ ಕೆಲಸ ಅಲ್ಲ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರವನ್ನು ಮಾಡಿದವರು ರಾಬರ್ಟ್ ಮೊಗ್ಲಿಂಗ್ ಫ್ರಾಮ್ ಜರ್ಮನಿ. ಇದು ಒಂದು ದೊಡ್ಡ ಹೋರಾಟ. ನಿಘಂಟು ಇದು ಒಂದು ತಪಸ್ಸು. ಇದು 1 ದಿವಸ, 2 ದಿವಸ, 1 ವರ್ಷ, 10 ವರ್ಷದ ಕೆಲಸ ಅಲ್ಲ ಅಂತ. 25, 30, 40, 50 ವರ್ಷಗಳ ಒಂದು ತಪಸ್ಸಿನಿಂದಾಗಿ ಇವತ್ತು ನಿಘಂಟು ನಮ್ಮ ಮುಂದೆ ಇದೆ. ಶಬ್ದಾರ್ಥ ಚಿಂತಾಮಣಿ ಅನ್ನುವಂಥ ಒಂದು ಪುಸ್ತಕವನ್ನ ನಿಮಗೆ ಪಾವೆಮಾಚಾರ್ಯರು ಬರೆದಿದ್ದಾರೆ. ನಿಮಗೆ ಪ್ರತಿ ಕಸ್ತೂರಿ ಸಂಚಿಕೆಯಲ್ಲಿ 2 ಪುಟಗಳ ಅಷ್ಟು ಆ ಅರ್ಥ ಬರ್ತಾ ಇತ್ತು ಅಂತ. ನಿಮಗೆಲ್ಲ ಹಳೆ ಇವರಿಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಸಂಯುಕ್ತ ಕರ್ನಾಟಕ ಆಫೀಸಲ್ಲಿ ಇದ್ರು. ಸಂಯುಕ್ತ ಕರ್ನಾಟಕದ ಇನ್ನೊಂದು ಸಿಸ್ಟರ್ ಪಬ್ಲಿಕೇಶನ್ ಕಸ್ತೂರಿ. ಅವರು ಹಿರಿಯೂರಿಗೆ, ಕುಂದಾಪುರಕ್ಕೆ, ಕುಮಟಾಕ್ಕೆ, ಭಟ್ಕಳಕ್ಕೆ, ಗೋಕಾಕಿಗೆ, ಘಟಪ್ರಭಕ್ಕೆ, ಯಾದಗಿರಿಗೆ, ಚಿಂಚೋಳಿಗೆ, ಕರ್ನಾಟಕದ ಹಳ್ಳಿಗಳಿಗೆ ಅವರು ಶನಿವಾರ ಭಾನುವಾರ ಅವರಿಗೆ ರಜೆ ಇದ್ದಾಗ ಬಸ್ ಹತ್ತಿ, ಕೆಂಪು ಬಸ್ ಅನ್ನು ಹತ್ಕೊಂಡು ಒಂದು ಶಬ್ದದ ಅರ್ಥವನ್ನ ಅಥವಾ ಒಂದು 10 ಶಬ್ದಗಳ ಅರ್ಥವನ್ನ ಒಂದು ಪಂಡಿತರ ಹತ್ರ ಕೇಳಬೇಕು ಅಂತೇಳಿ ಅವರು ಹೋಗ್ತಾ ಇದ್ರು. ಅದಕ್ಕೆ ವಾಪಸ್ ಬಂದು ಅವರಿಗೆ ಸುಮಾರು ಒಂದು 18 ರೂಪಾಯಿ, 20 ರೂಪಾಯಿ, 22 ರೂಪಾಯಿ ಖರ್ಚಾಗ್ತಾ ಇತ್ತು. ಅದನ್ನು ಸಂಯುಕ್ತ ಕರ್ನಾಟಕ ಆಫೀಸಿಗೆ ತಗೊಂಡು ಕೊಡೋರಂತ. ನಾನು ಬಸ್ ಚಾರ್ಜಿಗೆ, ಊಟಕ್ಕೆ, ಅದಕ್ಕೆಲ್ಲ ಖರ್ಚಾಗಿದೆ, 21 ರೂಪಾಯಿ ಖರ್ಚಾಗಿದೆ, ಕೊಡಿ ಅಂತ. ನಿಮಗೆ ಮ್ಯಾನೇಜ್ಮೆಂಟ್ ಕೇಳ್ತಿತ್ತು, ನಿಮ್ಗೆ ಯಾರು ಹೇಳಿದ್ರು ಅಲ್ಲಿಗೆ ಹೋಗ್ಲಿಕ್ಕೆ ಅಂತೇಳಿ? ಯಾರು ಹೇಳಿದ್ರು? ನೀವು ಆಫೀಸಿಂದ ಪರ್ಮಿಷನ್ ತಗೊಂಡಿದ್ದೀರಾ? ಅದಿಲ್ಲದೇ ಆಫೀಸ್ನಲ್ಲೇ ಕೂತ್ಕೊಂಡೇ ಬರೀಬಹುದಲ್ಲ ನೀವು? ಈ ರೀತಿಯಾದಂತ ಒಂದು 10 ಪ್ರಶ್ನೆಗಳನ್ನು ಹಾಕಿ ಕೊನೆಗೂ ಕೂಡ ಅವರಿಗೆ 21 ರೂಪಾಯಿ ಕೊಡ್ತಿರ್ಲಿಲ್ಲ ಅವರಿಗೆ. ಆದ್ರೆ ಅವರು ಮುಂದಿನ ವಾರ, ಮುಂದಿನ ಇಶ್ಯೂಗೆ ಇನ್ನೊಂದು ಶಬ್ದಗಳನ್ನ, ಅದರ ಅರ್ಥವನ್ನು ಹುಡುಕಬೇಕು ಅಂತೇಳಿ ಮತ್ತೆ ಪ್ರವಾಸಕ್ಕೆ ಹೋಗ್ತಾ ಇದ್ರು.
ಹಾಗೆ ಪ್ರವಾಸಕ್ಕೆ ಹೋಗುವಾಗ ಹೆಂಡತಿಯ ಬಳೆಯನ್ನ ಸರವನ್ನ ಅಡ ಇಟ್ಟು ಅವರು ಆ ರೀತಿಯಾದಂತಹ ಒಂದು ಪುಸ್ತಕವನ್ನು ಬರೆದಂಥವ್ರು. ನಾನು ಇವತ್ತಿಗೂ ಕೂಡ ಆ ಪುಸ್ತಕ ಇದೆ, ನನ್ನ ಟೇಬಲ್ ಮೇಲಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸಲ ಆ ಪುಸ್ತಕಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಉಳಿದ ಕೆಲಸವನ್ನು ನಾನು ಮಾಡ್ತೇನೆ. ಅಂಥ ಒಂದು ಪುಸ್ತಕವನ್ನ ಹಣೆ ಹಚ್ಚಿ ನಮಸ್ಕರಿಸುವಂತ ಒಂದು ಪುಸ್ತಕವನ್ನ ದಯವಿಟ್ಟು ನಮಗೆ ಅನಂತನಾರಾಯಣ ಅವರ ಮಕ್ಕಳು ಈಗ ದಯಪಾಲಿಸಿದ್ದಾರೆ. ಇದು ನಮ್ಮ ಮನೆಯಲ್ಲಿ ನಾವು ನಿತ್ಯ ಪೂಜೆ ಮಾಡುವಂತಹ ಒಂದು ಅಪರೂಪದ ಪವಿತ್ರವಾದಂತಹ ಒಂದು ಗ್ರಂಥ. ಅದನ್ನ ನಾವು ಆರಾಧಿಸೋಣ, ಪೂಜಿಸೋಣ, ಯಾವತ್ತೂ ನಮ್ಮ ಜೊತೆಗೆ ಇಟ್ಕೊಳ್ಳೋಣ. ಕನ್ನಡ ಪದ ಸಂಕುಲ ಹೀಗೆ ವೃದ್ಧಿಯಾಗಲಿ. ಎಲ್ಲರಿಗೂ ಧನ್ಯವಾದಗಳು. ಬಹಳಷ್ಟು